ನನ್ನ ಗಂಡನ ಗೆಳೆಯ ಪ್ರತಿ ವಾರ ನಮ್ಮನೆಗೆ ಬರುತ್ತಾನೆ. ಇಬ್ಬರೂ ಕೂಡಿ ಚೆನ್ನಾಗಿ ಕುಡಿದು ಕುಪ್ಪಳಿಸುತ್ತಾರೆ. ಇನ್ನು ಕುಡಿದ ನಶೆಯಲ್ಲಿ ನನ್ನ ಗಂಡ ಮಲಗಿರಬೇಕಾದಾಗ ನನ್ನ ಗಂಡನ ಗೆಳೆಯ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಇಷ್ಟವಿಲ್ಲದಿದ್ದರೂ ಅವನು ಶ್ರೀಮಂತ, ಅದಕ್ಕಾಗಿ ಅವನು ಕೇಳಿದ್ದನ್ನು ಕೊಟ್ಟುಬಿಟ್ಟೆ. ನನ್ನ ಸರ್ವಸ್ವವನ್ನು. ನನ್ನ ಗಂಡನಿಗೆ ಏನು ಉತ್ತರಿಸಲಿ, ಅದು ಮಾತ್ರ ಇನ್ನೂ ಅರ್ಥವಾಗುತ್ತಿಲ್ಲ. ಮುಂದೆ ನಮ್ಮದು ಅರೇಂಜ್ ಮ್ಯಾರೇಜ್. ನನ್ನ ಗಂಡ ದೂರದ ಸಂಬಂಧಿ. ಮದುವೆಗಿಂತ ಮುಂಚೆ ಪ್ರತಿಯೊಬ್ಬರೂ ಅವನು ತುಂಬ ಒಳ್ಳೆಯ ಹುಡುಗ ಅಂತ ಹೇಳುತ್ತಿದ್ದರು. ಅದು ನಿಜ ಕೂಡ. ಮದುವೆಯಾದ ಮೇಲೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಇರಲಿಲ್ಲ. ಪ್ರತಿಯೊಂದು ನನಗೆ ಕೊಡಿಸುತ್ತಿದ್ದ. ನನ್ನನ್ನು ಅವನ ಪುಟ್ಟ ಮನೆಯ ಮಹಾರಾಣಿಯಾಗಿ ಮಾಡಿದ್ದ. ನನ್ನ ಹೆಸರು ಚಂದ್ರಕಲಾ. ನನ್ನನ್ನು ಯಾವಾಗಲೂ ಕಲಾ ಅಂತ ಕರೆಯುತ್ತಿದ್ದ. ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ 10 ಬಾರಿ ನನಗೆ ಮುತ್ತನ್ನು ಕೊಟ್ಟು ಹೋಗುತ್ತಿದ್ದ. ಅವನು ಆಫೀಸ್ನಿಂದ ಬಂದ ತಕ್ಷಣ ಅವನ ಕಣ್ಣಿಗೆ ನಾನು ಕಾಣಿಸಬೇಕು. ಆಗ ಅವನ ಮುಖ ಅರಳುತ್ತಿತ್ತು. ಅವನ ಇಷ್ಟ ಕಷ್ಟಗಳನ್ನು, ಖರ್ಚು ವೆಚ್ಚಗಳನ್ನು ಅರ್ಥ ಮಾಡಿಕೊಂಡು ನಾನು ಕೂಡ ಸಂಸಾರವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿದ್ದೆ. ಯಾವುದೇ ರೀತಿಯ ತಂಟೆ ತಕರಾರಿಲ್ಲ. ಆದರೆ ಊರಿನಿಂದ ಅತ್ತೆ ಮಾವ ಬಂದಾಗ ಮನೆಯಲ್ಲಿ ಜಗಳವಾಗುತ್ತಿತ್ತು. ಸರಿಯಾಗಿ ದುಡ್ಡು ಕೊಡುತ್ತಿಲ್ಲ. ಹೆಂಡತಿಯನ್ನು ನೋಡಿಕೊಂಡು ಅವಳಿಗೆ ಪೇಂಟ್ ಬಳಿದುಕೊಂಡು ಇದ್ದೀಯಾ, ಎಲ್ಲ ದುಡ್ಡನ್ನು ಅವಳಿಗೆ ಕೊಟ್ಟು ಬರಿಗೈಯಾದರೆ ನಮ್ಮ ಬದುಕು ಹೇಗೆ ಅಂತ ನಾಟಕ ಆಡುತ್ತಾರೆ. ಏಕೆಂದರೆ ಅತ್ತೆ ಮಾವ ದುಡ್ಡು ಕಾಸಿನಲ್ಲಿ ತುಂಬ ಚೆನ್ನಾಗಿದ್ದಾರೆ. ಅವರು ಇರುವುದು ಅವರ 2ನೇ ಮಗನ ಹತ್ತಿರ. 2ನೇ ಮಗ ಸೊಸೆ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ಬರು ಹೊರಗೆ ಹೋಗಿ ದುಡಿಯುತ್ತಾರೆ. ಇವರು ಮನೆಯಲ್ಲಿ ಅವರ ಮಕ್ಕಳುಗಳನ್ನು ನೋಡಿಕೊಂಡು ಕೆಲಸ ಮಾಡಿಕೊಂಡು ಇರುತ್ತಾರೆ. ಆದ್ದರಿಂದ ಅವರಿಬ್ಬರು ಇವರಿಗೆ ಕೈ ತುಂಬ ದುಡ್ಡನ್ನು ಕೊಡುತ್ತಾರೆ. ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅಡುಗೆಯನ್ನು ಮಾಡಿಕೊಂಡು ಹೋಗುತ್ತಿರುವುದಕ್ಕೆ ಅಕಸ್ಮಾತ್ ಇವರು ಬಿಟ್ಟು ಹೋದರೆ ಕೆಲಸದವರಿಗೆ ಕೊಡಬೇಕು ಅನ್ನುವುದು ಮೈದುನನ ಮಾತು. ಮೈದುನ ಮೊದಲು ತುಂಬ ಒಳ್ಳೆಯವನಾಗಿದ್ದ. ಮದುವೆಯಾದ ಮೇಲೆ ಅವನು ಚೇಂಜ್ ಆಗಿದ್ದಾನೆ. ನನ್ನ ಬದುಕು ಚೆನ್ನಾಗಿ ಸಾಗುತ್ತಿದೆ ಅಂತ ಅಂದುಕೊಳ್ಳುವ ಸಮಯದಲ್ಲಿ ಇವರು ಬಂದು ಬಿಡುತ್ತಾರೆ. ಏಕೆಂದರೆ ಇವರು ಬಂದು ಹೋದ ಸ್ವಲ್ಪ ದಿನಕ್ಕೆ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ನನ್ನ 2ನೇ ಮಗ ಮನೆ ತಗೊಂಡಿದ್ದಾನೆ. ಅವನ ಹೆಂಡತಿಯ ಮನೆಯವರು ತುಂಬ ಶ್ರೀಮಂತರು ಅಂತ ಅತ್ತೆ ಮಾವ ನನ್ನ ಗಂಡನ ತಲೆಯಲ್ಲಿ ಇಲ್ಲಸಲ್ಲದ ವಿಷಯವನ್ನು ತುಂಬಿ ನನ್ನ ಗಂಡನ ಮನಸ್ಸನ್ನು ಹಾಳು ಮಾಡಿ ಹೋಗುತ್ತಾರೆ. ಅದರ ಕೋಪವನ್ನು ನನ್ನ ಗಂಡ ಯಾವಾಗಲೂ ನನ್ನ ಮೇಲೆ ಚೆನ್ನಾಗಿ ತೋರಿಸುತ್ತಾರೆ. ನಂತರ ಕ್ಷಮೆ ಕೇಳುತ್ತಾರೆ. ಅದು ಬೇರೆ ವಿಷಯ. ಅಲ್ಲಿಯವರೆಗೂ ನಾನು ಕಷ್ಟಪಡಬೇಕು ಅಷ್ಟೇ. ಇವರದು ಚಿಕ್ಕ ಕೆಲಸ, ನಾವೇನು ಮಾಡೋಣ. ನಾನು ಸ್ವಲ್ಪ ಖುಷಿಪಟ್ಟರೆ ನನಗೆ ಅರ್ಥವಾಗುತ್ತದೆ ಅತ್ತೆ ಮಾವ ಮನೆಗೆ ಬರುತ್ತಾರೆ ಅಂತ. ನನ್ನ ಗಂಡನ ಕೆಲಸ ಚಿಕ್ಕದು, ಸಂಬಳ ಕಡಿಮೆ ಅಂತ ಯಾರೂ ಕೂಡ ಅವರಿಗೆ ಹೆಣ್ಣನ್ನು ಕೊಡುತ್ತಿರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಹುಡುಗ ಒಳ್ಳೆಯವನು ಅಂತ ಕೊಟ್ಟರು. ನಾನು ಕೂಡ SSLC ಪರೀಕ್ಷೆಯಲ್ಲಿ 2 ಸಲ ಫೇಲ್ ಆಗಿದ್ದೆ. ನನ್ನ ಕೈಯಲ್ಲಿ ಆಗುತ್ತಿಲ್ಲ ಯಾವುದೇ ಕೆಲಸ ಮಾಡಲು. ಓದಿಗೆ ಸಂಬಂಧಪಟ್ಟಂತೆ ಕೆಲಸ ಆಗುವುದಿಲ್ಲ. 2 ಮನೆ ಕೆಲಸ ಮಾಡುತ್ತೇನೆ ಅಂತ ನನ್ನ ಗಂಡನ ಬಳಿ ತುಂಬ ಖಾರವಾಗಿ ಈ ಬಾರಿ ಹೇಳಿದೆ. ಆಗ ಅವನು ಕೋಪದಿಂದ ಕೆನ್ನೆಗೆ ಹೊಡೆಯಲು ಬಂದ. ಸ್ವಲ್ಪದರಲ್ಲಿ ಏಟು ತಪ್ಪಿತು. ಇದೇ ರೀತಿ ಬೇಸರದಲ್ಲಿ ಇದ್ದವಳಿಗೆ ಒಂದು ಹೊಸ ಶಾಕ್ ಕಾದಿತ್ತು. ಅದೇನೆಂದರೆ ನಾನು ಪ್ರೆಗ್ನೆಂಟ್. ನಮ್ಮ ಊಟ ಬಟ್ಟೆಗೆ ಸರಿ ಹೋಗುತ್ತದೆ. ಈ ಮನುಷ್ಯನ ಸಂಬಳ, ಅದರಲ್ಲಿ ಮಗು. ಇನ್ನೂ ಭಯವಾಯಿತು. ಅತ್ತೆ ಮಾವ ಬಂದು ಹೇಳುತ್ತಿದ್ದರು, ತಮ್ಮ 2ನೇ ಮಗ ತನ್ನ ಮಕ್ಕಳನ್ನು ಹೇಗೆ ಸಾಕುತ್ತಾನೆ ಅಂತ. ಅವರು ತುಂಬ ಶ್ರೀಮಂತರಾಗಿದ್ದು ತುಂಬ ಕಾಸ್ಟ್ಲಿ ಆಗಿರುವ ಸಾಮಾನುಗಳಿಂದ ಮಕ್ಕಳನ್ನು ಸಾಕುತ್ತಿದ್ದಾರೆ. ಭಯದಿಂದ ಮದುವೆ ಆಗಿ 8 ವರ್ಷವಾದರೂ ನಾನು ಮಕ್ಕಳನ್ನು ಮಾಡಿಕೊಂಡಿರಲಿಲ್ಲ. ನನ್ನ ಜೊತೆ ನನ್ನ ಮಗು ಕೂಡ ಕಷ್ಟಪಡಬೇಕು ಈ ಮನೆಯಲ್ಲಿ ಅಂತ. ನಾನು ಪ್ರೆಗ್ನೆಂಟ್ ಅಂತ ವಿಷಯ ತಿಳಿದ ಮೇಲೆ ಗಂಡ ಖುಷಿಪಟ್ಟ. ಆದರೆ ದಿನದಿಂದ ದಿನಕ್ಕೆ ನನ್ನ ಮೇಲೆ ಕಾಳಜಿ ತೋರಿಸಲು ಕಡಿಮೆ ಮಾಡಿದ. ಏಕೆಂದರೆ ರಾತ್ರಿ ಹೊತ್ತು ಅವನ ಜೊತೆ ಮಲಗಲು ನಾನು ನಿರಾಕರಿಸುತ್ತಿದ್ದೆ. ಕೇವಲ ದೇಹಕ್ಕಾಗಿ ಅವನು ನನ್ನನ್ನು ಅಷ್ಟೊಂದು ದಿನ ಅಷ್ಟು ಪ್ರೀತಿಸುತ್ತಾ ಇದ್ದಾನೇನೋ ಅಂತ ಅನಿಸಿ ನನಗೆ ಅವನ ಮೇಲೆ ಅಸಹ್ಯ ಶುರುವಾಯಿತು. ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅವನ ಜೊತೆ ಇರುವುದು.
ನಾನಾಯಿತು, ದೇವರ ಮನೆಯಾಯಿತು. ನನ್ನ ಮಗುವನ್ನು ಈ ಪ್ರಪಂಚಕ್ಕೆ ತಂದು ಅವನನ್ನು ಚೆನ್ನಾಗಿ ಸಾಕಬೇಕು ಅನ್ನುವ ಸಂಕಲ್ಪ ತೊಟ್ಟೆ. ದುರಾದೃಷ್ಟಕ್ಕೆ ನನಗೆ ಅವಳಿ ಮಕ್ಕಳಾಯಿತು. 2 ಮಕ್ಕಳನ್ನು ಸಾಕುವುದು ತುಂಬ ಕಷ್ಟವಾಯಿತು. ಅಪ್ಪ ಅಮ್ಮನು 3 ತಿಂಗಳು ಬಾಣಂತನ ಮಾಡಿಸಿ ನನ್ನನ್ನು ಗಂಡನ ಮನೆಗೆ ಕಳಿಸಿದರು. ಅವರು ಕೂಡ ಅಷ್ಟೊಂದು ಏನು ಸ್ಥಿತಿವಂತರಲ್ಲ. ಅವರಿಗೆ ಕಷ್ಟ ಕೊಡುವುದು ಕೂಡ ನನ್ನ ಧರ್ಮವಲ್ಲ. ಅದಕ್ಕಾಗಿ ನಾನು ವಿಧಿಯಿಲ್ಲದೆ ಟೈಲರಿಂಗ್ ಕಲಿಯಲು ಪ್ರಾರಂಭಿಸಿದೆ. ತುಂಬ ಕಷ್ಟವಾಗುತ್ತಿತ್ತು. ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸವನ್ನು ಮಾಡಿ ಅದನ್ನು ಕಲಿಯುವುದು. ನನಗೆ ಬರುವ ಅಲ್ಪ ಸ್ವಲ್ಪ ಟೈಲರಿಂಗಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಬ್ಲೌಸ್ಗಳನ್ನು ಹೊಲಿದು ಕೊಡುತ್ತಿದ್ದೆ. ಅದರಿಂದ ಬರುವ ದುಡ್ಡಿಂದ ಸಂಸಾರವನ್ನು ಸಾಕುತ್ತಿದ್ದೆ. ನನ್ನ ಗಂಡ ಸಂಪೂರ್ಣವಾಗಿ ಕುಡಿತದ ದಾಸನಾಗಿದ್ದಾನೆ. ಅವನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇನೆ. ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಕೆಲಸವಾಯಿತು. ನನ್ನನ್ನು ಒಂದು ಕ್ಷಣ ನೋಡದೇ ಇರಲು ಸಾಧ್ಯವಾಗಿಲ್ಲ ಅಂತ ಹೇಳುತ್ತಿದ್ದ. ಮನುಷ್ಯ ದಿನಪೂರ್ತಿ ವಾರಪೂರ್ತಿ ನನ್ನನ್ನು ನೋಡಿಲ್ಲವಾದರೂ ನೆಮ್ಮದಿಯಾಗಿ ಇರುತ್ತಾನೆ. ಈ ಕಷ್ಟಗಳಿಂದ ಹೊರಬರುತ್ತಿದ್ದೆ. ಇನ್ನೊಂದು ಹೊಸ ಕಷ್ಟವನ್ನು ನನ್ನ ಗಂಡ ಕೊಟ್ಟ. ಅದನ್ನು ಸಹಿಸುವುದು ತುಂಬ ಕಷ್ಟ. ಆದರೆ ವಿಧಿಯಿಲ್ಲ. ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ. ನಾನೇನು ಮಾಡಲಿ? ಪ್ರತಿ ವಾರ ಅವನ ಗೆಳೆಯನನ್ನು ಮನೆಗೆ ಕರೆದುಕೊಂಡು ಬಂದು ಕುಡಿಯುತ್ತಾನೆ. ನಾನು ಅವರ ಕುಡಿತಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಬೇಕು. ಇಲ್ಲವಾದರೆ ನನಗೆ ಹೊಡೆಯುತ್ತಾನೆ. ಅದಕ್ಕೂ ನಾನು ಬಗ್ಗಿಲ್ಲವಾದರೆ ಮಕ್ಕಳಿಗೆ ಹೊಡೆಯುತ್ತಾನೆ. ಆದ್ದರಿಂದ ನಾನು ಅವನು ಹೇಗೆ ಹೇಳುತ್ತಾನೆ ಹಾಗೆ ಕೇಳಿಬಿಡುತ್ತಿದ್ದೆ. ಅವನ ಗೆಳೆಯ ನನ್ನ ಕಡೆ, ನನ್ನ ಮಕ್ಕಳ ಕಡೆ ತುಂಬ ವಿಚಿತ್ರವಾಗಿ ನೋಡುತ್ತಾನೆ. ಅವನು ಬಂದು ಹೋಗುವ ರಾತ್ರಿ ನಾನು ನಿದ್ರೆ ಮಾಡುತ್ತಿರಲಿಲ್ಲ. ಎಲ್ಲಿ ನನ್ನನ್ನು ದೈಹಿಕವಾಗಿ ಬಳಸಿಕೊಂಡು ಬಿಡುತ್ತಾನೆ ಅನ್ನುವ ಭಯದಿಂದ ತತ್ತರಿಸಿ ಹೋಗುತ್ತಿದ್ದೆ. ಪ್ರತಿ ಬಾರಿ ನನ್ನ ಗಂಡನಿಗೆ ಹೇಳುತ್ತಿದ್ದೆ, ಅವನು ನನ್ನನ್ನು ನೋಡುವ ದೃಷ್ಟಿ ಚೆನ್ನಾಗಿಲ್ಲ ಅಂತ. ಆಗ ನನ್ನ ಗಂಡ, ನೀನೇನು ದೇವಲೋಕದ ಅಪ್ಸರೆಯಲ್ಲ, ಅವನಿಗೂ ಹೆಂಡತಿ ಇದ್ದಾಳೆ, ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಅಂಥವಳನ್ನು ಬಿಟ್ಟು ನಿನ್ನ ಹತ್ತಿರ ಹೇಗೆ ಬರುತ್ತಾನೆ, ಇಲ್ಲಸಲ್ಲದ ಆಸೆ ನಿನಗೆ ಏಕೆ ಅಂತ ಚೆನ್ನಾಗಿ ಬೈಯುತ್ತಿದ್ದ. ಅದು ಮಿತಿಮೀರಿದರೆ ಹೊಡೆಯುತ್ತಿದ್ದ. ಆದರೆ ಈಗ ಅದನ್ನು ಕೂಡ ಪ್ರಶ್ನೆ ಮಾಡುವ ಅಧಿಕಾರ ನನಗೆ ಇಲ್ಲ. ಅತ್ತೆ ಮಾವನ ಬಳಿ ಇವರ ವಿಷಯವನ್ನು ಹೇಳೋಣ ಅಂದರೆ ಅವರು ನನ್ನ ಗಂಡನಿಗೆ ಇನ್ನೂ ಚಾಡಿಯನ್ನು ಹೇಳಿ ನನ್ನನ್ನು ಮತ್ತು ಮಕ್ಕಳನ್ನು ಮನೆಯಿಂದ ಹೊರಗಡೆ ಹಾಕುತ್ತಾರೆ. ಅವನ ಗೆಳೆಯ ನನಗೆ ಫ್ಲೈನ್ ಕೀಸ್ ಕೊಟ್ಟು ಹೋಗುತ್ತಿದ್ದ. ಒಂದಲ್ಲ ಒಂದು ದಿನ ನಿನ್ನನ್ನು ಎತ್ತುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಿದ್ದ. ಅವನ ಮಾತುಗಳಿಂದ ಭಯ ಬರುತ್ತಿತ್ತು, ಕಣ್ಣೀರು ಬರುತ್ತಿತ್ತು. ಇಂದು ನಿಜವಾಗಲೂ ಅವನು ಎಲ್ಲೆ ಮೀರಿದ. ನನ್ನನ್ನು ಹಾಸಿಗೆ ಮೇಲೆ ಎತ್ತುಕೊಂಡು ಹೋಗಿ ಮಲಗಿಸಿದ. ನಾನು ಎಷ್ಟು ಒದ್ದಾಡಿದರೂ ಅವನು ಕೇಳಿಲ್ಲ. ನನ್ನ ಗಂಡ ಸಂಪೂರ್ಣವಾಗಿ ಕುಡಿದು ಟೈಟಾಗಿ ಮಲಗಿದ್ದಾನೆ. ಮಕ್ಕಳು ಕೂಡ ನೆಮ್ಮದಿಯಾಗಿ ಮಲಗಿದ್ದಾರೆ. ಈಗ ನಾನು ಅವನ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ. ವಿಧಿಯಿಲ್ಲ, ನನ್ನನ್ನು ಯಾರು ರಕ್ಷಿಸುತ್ತಾರೆ? ಜೋರಾಗಿ ಕಿರುಚಲು ಸಾಧ್ಯವಿಲ್ಲ. ನಮ್ಮದು ಒಟ್ಟಾರ. ಸ್ವಲ್ಪ ಸದ್ದಾದರೂ ಕೂಡ ನಾನು ನಡತೆಗೆಟ್ಟವಳು ಅಂತ ಹೇಳಿಬಿಡುತ್ತಾರೆ. ಏಕೆಂದರೆ ಈಗಾಗಲೇ ಆ ಮನುಷ್ಯ ಮನೆಗೆ ಬರುತ್ತಿರುವುದರಿಂದ ಅಕ್ಕಪಕ್ಕದ ಮನೆಯವರು ತುಂಬ ಪ್ರಶ್ನೆ ಮಾಡುತ್ತಿದ್ದಾರೆ. ನಾನು ಆ ಮನುಷ್ಯನಿಗೆ ಕೈ ಮುಗಿದು ಕೇಳಿಕೊಂಡೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಿನಗೆ ನಮಸ್ಕಾರ. ನಾವು ಬಡವರು, ಆದರೆ ಮರ್ಯಾದೆಯನ್ನು ಎಂದೂ ಕೂಡ ಬಿಟ್ಟಿಲ್ಲ. ನನ್ನ ಗಂಡ ಮೊದಲು ಈ ರೀತಿ ಇರಲಿಲ್ಲ. ನಿನ್ನ ಸಹವಾಸ ಮಾಡಿದ ಮೇಲೆ ಈ ರೀತಿ ಆಗಿರುವುದು. ನೀನು ಚೆನ್ನಾಗಿ ಕುಡಿಸುತ್ತೀಯಾ, ಅವನು ಕುಡಿಯುತ್ತಾನೆ. ಬದುಕು ಇಷ್ಟೊಂದು ಕಷ್ಟವಾಗುತ್ತಿದೆ ಅಂತ ಕಣ್ಣೀರು ಹಾಕಿದೆ. ಆಗ ಅವನು ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಹೀಗೆ ಮಾಡಿದ. ಅಯ್ಯೋ, ಅವನು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದಾನೆ. ಅವನ ಕಣ್ಣೀರನ್ನು ಒರೆಸಲು ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ನಿಧಾನವಾಗಿ ಅವನು ಹೇಳುತ್ತಾನೆ, ನನಗೆ ನಿನ್ನ ಮಕ್ಕಳಲ್ಲಿ ಒಬ್ಬರನ್ನು ಕೊಟ್ಟು ಬಿಡು. ನಾನು ತುಂಬ ಶ್ರೀಮಂತರ ಮಗನ ಒಬ್ಬನೇ ಮಗ. ಚೆನ್ನಾಗಿ ಸಾಕುತ್ತೇನೆ. ಪ್ರೀತಿಸಿ ನಾನು ಮದುವೆಯಾಗಿದ್ದೇನೆ. ಮದುವೆಯಾಗಿ 10 ವರ್ಷಗಳಾಗಿದ್ದರೂ ನಮಗೆ ಮಕ್ಕಳಿಲ್ಲ. ಅಪ್ಪ ಅಮ್ಮ ನನಗೆ ಇನ್ನೊಂದು ಹೆಣ್ಣನ್ನು ಹುಡುಕುತ್ತಿದ್ದಾರೆ. ಆದರೆ ನನಗೆ ನನ್ನ ಹೆಂಡತಿ ಎಂದರೆ ತುಂಬ ಇಷ್ಟ. ಅನಾಥಾಶ್ರಮದಿಂದ ಮಕ್ಕಳು ತೆಗೆದುಕೊಂಡರೆ ಗೊತ್ತಾಗಿ ಬಿಡುತ್ತದೆ. ನನ್ನ ಹೆಂಡತಿ ಈಗ ಪ್ರೆಗ್ನೆಂಟ್ ಅಂತ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿದ್ದೇನೆ. ನೀನು ಒಂದು ಮಗುವನ್ನು ತೆಗೆದುಕೊಟ್ಟರೆ ಅವರಿಗೆ ತೋರಿಸಿ ಈ ಮಗುವೇ ನನ್ನ ಮಗು ಅಂತ ತೋರಿಸುತ್ತೇನೆ. ಅಪ್ಪ ಅಮ್ಮ ಊರಿನಲ್ಲಿ ಇರುವುದು ಅವರಿಗೆ ತಿಳಿಯುವುದಿಲ್ಲ. ನಿನ್ನ ಮಕ್ಕಳಿಗೆ 5-6 ತಿಂಗಳು ಆಗಿರಬಹುದು, ಅಷ್ಟೇ ಅಲ್ಲವೇ? ಅದು ಸಾಧ್ಯವೇ ಅಂತ ಆಶ್ಚರ್ಯದಿಂದ ಕೇಳಿದೆ. ಹೌದು,
ನಾನು ಹೇಗಾದರೂ ನನ್ನ ಹೆಂಡತಿಯನ್ನು ನನ್ನ ಜೊತೆಯಲ್ಲಿ ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ನಾನು ಸತ್ತು ಹೋಗುತ್ತೇನೆ. ಅವಳು ನನ್ನ ಪ್ರಾಣ, ನನ್ನ ಶಕ್ತಿ, ನನ್ನ ಪಾಲಿನ ದೇವತೆ. ನಿನ್ನ ಗಂಡನ ಬಳಿ ಕೇಳಿದೆ. ಅವನು ಯಾವುದೇ ಕಾರಣಕ್ಕೂ ಮಗುವನ್ನು ಕೊಡುವುದಿಲ್ಲ ಅಂತ ಹೇಳಿದ. ನನಗೆ ಗೊತ್ತು ಈ ಮನುಷ್ಯ ತುಂಬ ಶ್ರೀಮಂತ ಅಂತ. ನಿನ್ನ ಹೆಂಡತಿಯ ಜೊತೆ ಮಾತನಾಡಬೇಕು ಅಂತ ಕೇಳಿದೆ. ಅವನು ಕ್ಷಣ ಮಾತ್ರದಲ್ಲಿ ಫೋನ್ ಮಾಡಿಕೊಟ್ಟ. ಅವಳ ಜೊತೆ ಮಾತನಾಡಿದಾಗ ನನಗೆ ಅರ್ಥವಾಯಿತು, ಅವಳು ಕೂಡ ಮಕ್ಕಳಿಲ್ಲದೆ ತುಂಬ ಕಷ್ಟಪಡುತ್ತಿದ್ದಾಳೆ ಅಂತ. ಅವಳು ಹೇಳಿದ ಮಾತು ಕೇಳಿ ನನ್ನ ಹೃದಯವನ್ನು ತಟ್ಟಿತು. ಈ ಮಗುವನ್ನು ನಾನು ಒಂದು ಸಾಕು ತಾಯಿಯಾಗಿ ಸಾಕುತ್ತೇನೆ. ಪ್ರಪಂಚದ ದೃಷ್ಟಿಯಲ್ಲಿ ಮಾತ್ರ ನಾನು ನಿಮ್ಮ ಮಗುವಿನ ತಾಯಿ, ಆದರೆ ನಿಜವಾಗಲೂ ಈ ಮಗುವಿನ ತಾಯಿ ನೀವೇ. ಯಾವಾಗ ಬೇಕಾದರೂ ನಿಮ್ಮ ಮಗುವನ್ನು ನೀವು ಕರೆದುಕೊಂಡು ಹೋಗಬಹುದು ಅಂತ ಕಣ್ಣೀರಾಕುತ್ತಾ ಹೇಳಿದಳು. ನಾನು ಹಿಂದೆ ಮುಂದೆ ಯೋಚಿಸದೆ ಮಗುವನ್ನು ಅವರ ಕೈಗೆ ಕೊಟ್ಟು ಕಳಿಸಿದೆ. ಏಕೆಂದರೆ ನನ್ನ ಕೈಯಲ್ಲಿ ಶಕ್ತಿ ಇರುವುದು ಕೇವಲ ಒಂದು ಮಗುವನ್ನು ನೋಡಿಕೊಳ್ಳಲು ಅಷ್ಟೇ. ಆ ತಾಯಿ ಮಗುವನ್ನು ಸಾಕಿಕೊಳ್ಳಲಿ ಅಂತ. ಹೋಗಬೇಕಾದಾಗ ಆ ಮನುಷ್ಯನ ಬಳಿ ಕೇಳಿದೆ. ನನಗೆ ಯಾವಾಗಲೂ ಫ್ಲೈನ್ ಕಿಸ್ ಕೊಡುತ್ತಾ ಇದ್ದಿದ್ದು, ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾ ಇದ್ದಿದ್ದು. ಅಮ್ಮ ತಾಯಿ ಕ್ಷಮಿಸು, ನಿನಗಲ್ಲ ಹೇಳಿದ್ದು, ನಿನ್ನ ಮಗುವಿಗೆ. ನೀನು ಯಾವಾಗಲೂ ನಿನ್ನ ಮಕ್ಕಳನ್ನು ಎತ್ತಿಕೊಂಡು ಇರುತ್ತಿದ್ದೆ ಅಲ್ಲವೇ? ಅವರನ್ನು ನೋಡಿಕೊಂಡು ಹೇಳಿದ್ದು, ನಿನ್ನನ್ನು ನೋಡಿಕೊಂಡು ಅಲ್ಲ. ನೀನು ನನಗೆ ತಂಗಿಯ ರೀತಿ ಅಂತ ಹೇಳಿ ನನ್ನ ಮನಸ್ಸನ್ನು ಗೆದ್ದ. ಕುಡಿತದ ಮತ್ತಿಂದ ಬೆಳಿಗ್ಗೆ ನನ್ನ ಗಂಡ ಎದ್ದ. ನಂತರ ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿದೆ. ಮೊದಲು ಅವನು ನನ್ನನ್ನು ಬೈಯಲು ಬಂದ. ನಂತರ ಅವರಿಗೆ ಮಕ್ಕಳಿಲ್ಲ, ನಮ್ಮ ಮಗು ಒಂದು ಒಳ್ಳೆಯ ಮನೆಯಲ್ಲಿ ಇರುತ್ತದೆ. ನಾವಿಬ್ಬರು ದುಡಿದರೂ ಕೂಡ ಒಂದು ಮಗುವಿಗಿಂತ ಹೆಚ್ಚಿಗೆ ಸಾಕಲು ಸಾಧ್ಯವಿಲ್ಲ. ನಿನಗಿಂತ ಜಾಸ್ತಿ ಕಷ್ಟ ನನಗೆ ಆಗುತ್ತಿದೆ. ಬೇಕಾದಾಗ ಮಗುವನ್ನು ನೋಡಬಹುದು ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಮಗು ಚೆನ್ನಾಗಿ ಬೆಳೆದರೆ ಸಾಕಲ್ಲವೇ ಅಂತ ಹೇಳಿದಾಗ ನನ್ನ ಗಂಡನಿಗೆ ಮನವರಿಕೆ ಆಯಿತು. ಅವನು ಕೂಡ ಕಣ್ಣೀರು ಹಾಕಿದ. ನನ್ನ ಕಡಿಮೆ ಸಂಬಳದಿಂದ, ದುಶ್ಚಟದಿಂದ ನಿನಗೆ ಮತ್ತು ಮಕ್ಕಳಿಗೆ ಕಷ್ಟವಾಗಿ ನೀನು ಮಗುವನ್ನು ಕೊಡುವ ಮನಸ್ಸು ಮಾಡಿದೆ. ನನ್ನನ್ನು ಕ್ಷಮಿಸು ಅಂತ ಕಾಲನ್ನು ಹಿಡಿದುಕೊಂಡ. ನನ್ನ ಗಂಡ ಕುಡಿಯುವುದನ್ನು ಬಿಟ್ಟುಬಿಟ್ಟ. ಕಾಲಕ್ರಮೇಣ ಅವನಿಗೂ ಕೂಡ ಪಶ್ಚಾತ್ತಾಪವಾಗಿದೆ. ಹಗಲು ರಾತ್ರಿ ಈಗ ಚೆನ್ನಾಗಿ ದುಡಿಯುತ್ತಿದ್ದಾನೆ. ಅಲ್ಲಲ್ಲಿ ಹೋಗಿ ನಮ್ಮ ಮಗುವನ್ನು ನಾವು ನೋಡಿಕೊಂಡು ಬರುತ್ತೇವೆ. ಆ ಅಣ್ಣನೂ ಕೂಡ ಕುಡಿಯುವುದನ್ನು ಬಿಟ್ಟುಬಿಟ್ಟಿದ್ದಾನೆ. ನನ್ನ ಮಗು ಆ ಮನೆಯಲ್ಲಿ ರಾಜನ ರೀತಿ ಇದ್ದಾನೆ. ಅದನ್ನು ನೋಡುವುದೇ ಒಂದು ಅದೃಷ್ಟ. ಅಜ್ಜಿ, ತಾತ, ಆಳು ಕಾಳುಗಳು, ಅಪ್ಪ ಅಮ್ಮ ಎಲ್ಲರೂ ತಲೆ ಮೇಲೆ ಇಟ್ಟುಕೊಂಡು ಅವನನ್ನು ಸಾಕುತ್ತಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಮನಸ್ಸು ತುಂಬಿ ಬಂತು. ನಾವು ಕೂಡ ನಮ್ಮ ಹತ್ತಿರ ಇರುವ ಮಗುವಿಗೆ ಯಾವುದೇ ರೀತಿಯ ಕೊರತೆ ಬರದಂತೆ ಚೆನ್ನಾಗಿ ಸಾಕುತ್ತಿದ್ದೇವೆ. ಈ ಬದುಕನ್ನು ನಾವು ಆರಿಸಿಕೊಂಡಿಲ್ಲ, ಆದರೆ ದೇವರು ಕೊಟ್ಟ ಬದುಕನ್ನು ಬದುಕು ಕೊಟ್ಟಂತೆ ಬದುಕುತ್ತಿದ್ದೇವೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.